ಆಕಾಶವಾಣಿ ಬಾಲ್ಯ ವಿವಾಹ ತಡೆಯುವಲ್ಲಿ ಎಲ್ಲರ ಜವಾಬ್ದಾರಿ ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಂತೋಷ್ ಎಂಎಸ್ ಅವರೊಂದಿಗೆ ಸಂವಾದ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಇತ್ತೀಚಿನ ದಿನದಲ್ಲಿ 18 ವರ್ಷಕ್ಕಿಂತ ಒಳಗಿನ ಹೆಣ್ಣು ಮಗುವಿಗೆ ಅಥವಾ 21 ವರ್ಷದ ಒಳಗಿನ ಗಂಡು ಮಗುವಿಗೆ ವಿವಾಹವಾಗುತ್ತೆ. ಆದರೆ ಬಹಳಷ್ಟು ಸಂದರ್ಭದಲ್ಲಿ ಅದು ಹೊರಕ್ಕೆ ಬರೋದಿಲ್ಲ. ತಂದೆ ತಾಯಿಗಳ ಒಪ್ಪಿಗೆಯಿಂದನೂ ನಡೆಯುವಂಥದ್ದಿರುತ್ತೆ, ಒಪ್ಪಿಗೆ ಇಲ್ಲದೇನೂ ನಡೆಯುವಂಥದ್ದಿರುತ್ತೆ, ಲವ್ ಮ್ಯಾರೇಜು ಅನ್ನುವಂಥ ಹೆಸರಿನಲ್ಲಿ ನಡೀತಾ ಇರುತ್ತೆ. ಹೀಗೆ ಹಲವು ಪ್ರಕಾರಗಳಲ್ಲಿ ಈ ತರಹ ಒಂದು ವಿವಾಹ ನಡೆಯೋದನ್ನೇ ನಾವು ಬಾಲ್ಯ ವಿವಾಹ ಅಂತ ಕರಿತೀವಿ. ಹಾಗಿದ್ರೆ ಈ ಬಾಲ್ಯ ವಿವಾಹ ಎಷ್ಟರ ಮಟ್ಟಿಗೆ ಕಾನೂನಿನ ಪ್ರಕಾರ ಸೂಕ್ತ, ಆ ಥರ ಆದಾಗ ಯಾವೆಲ್ಲ ಸಮಸ್ಯೆಗಳನ್ನು ಪೋಷಕರಾದಿಯಾಗಿ ಅನುಭವಿಸಬೇಕಾಗುತ್ತೆ ಅನ್ನೋದನ್ನು ತಿಳಿಸೋ ಪ್ರಯತ್ನವನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಂತೋಷ್ ಎಂಎಸ್ ಅವರು. ಸಂತೋಷ್ ಎಂಎಸ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ನಾವು ಸಾಮಾನ್ಯವಾಗಿ ಒಂದು ಜಡ್ಜ್ ಹತ್ರ ಮಾತಾಡಬೇಕು ಅಂತಂದಾಗ ಸ್ವಲ್ಪ ಭಯ ಬಿಡ್ತೀವಿ ಸಂತೋಷ್ ಅವರೇ. ಭಯ ಬೇಡ. ಯಾಕೆ ಅಂತಂದ್ರೆ ಯಾವ್ದನ್ನ ಮಾತಾಡೋದ್ರು ಕಾನೂನಲ್ಲೇ ಮಾತಾಡ್ಬೇಕಲ್ಲ ಅಂತ. ನಿಜ ಸರ್. ಈಗ ನಮಗೆ ಮುಖ್ಯವಾಗಿ ನಾನು ತಮಾಷೆಗಾಗಿ ಹೇಳಿದ್ದು, ಕಾನೂನಿನ ಪ್ರಕಾರ ಸರ್ ಬಾಲ್ಯ ವಿವಾಹ ಅಂತ ನೀವು ಯಾವ ರೀತಿಯಲ್ಲಿ ಡೆಫಿನೇಷನ್ ಕೊಡ್ತೀರಿ? ಸರ್, ಬಾಲ್ಯ ವಿವಾಹ ಅಂತ ಹೇಳಿದ್ರೆ ವಿವಾಹಕ್ಕೆ ಸಾಮಾನ್ಯವಾಗಿರ್ತಕ್ಕಂಥ ಇಬ್ಬರು ಪಕ್ಷಗಾರರು, ಅಂದ್ರೆ ಒಂದು ಹೆಣ್ಣು ಒಂದು ಗಂಡು, ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು 18 ವರ್ಷದ ಒಳಗೆ ಇದ್ರೆ ಅದನ್ನ ನಾವು ಕಾನೂನು ಪ್ರಕಾರ ಬಾಲ್ಯ ವಿವಾಹ ಅಂತ ಹೇಳಿ ಪರಿಗಣನೆ ಮಾಡ್ತೀವಿ. ಅಂದ್ರೆ ಗಂಡಿಗೆ 21 ಹೆಣ್ಣಿಗೆ 18 ಅಂತಿದ್ಯಾ, ಇಲ್ಲ ಇಬ್ಬರು 18 ವರ್ಷದ ಒಳಗಿನವರು ಇರಬೇಕಾ? ಈಗ ನಮ್ಮ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಸರ್ ಸೆಕ್ಷನ್ 2A ಇದರಲ್ಲಿ ಚೈಲ್ಡ್ ಅಂದ್ರೆ ಮಗು ಅನ್ನುವಂತ ಒಂದು ಪದವನ್ನ ವ್ಯಾಖ್ಯಾನ ಮಾಡ್ತಾರೆ. ಅದರಲ್ಲಿ ಅವ್ರು ಹೇಳೋದು 18 ವರ್ಷ ಪೂರ್ಣವಾಗದೇ ಇರುವಂತಹ ಮಗು ಬಾಲ್ಯ ವಿವಾಹ ಅಂತ ಹೇಳಿ. ಅದಕ್ಕೆ ಮಗುವಿಗೆ ವಿವಾಹ ಆದ್ರೆ ಬಾಲ್ಯ ವಿವಾಹ, ಗಂಡಿರ್ಲಿ ಹೆಣ್ಣಿರ್ಲಿ. ಹೆಣ್ಣಿರ್ಲಿ ಅಲ್ಲ, ಯಾಕೆಂತ ನಮ್ಮ ವಿವಾಹ ಕಾಯ್ದೆ ಪ್ರಕಾರ ಹೇಳುವಂತದ್ದು ಹೆಣ್ಣಿಗೆ 18 ಗಂಡಿಗೆ 21. ಅದು ವಿವಾಹ ಮಾಡ್ಲಿಕ್ಕೆ ಯೋಗ್ಯವಾದಂತಹ ಒಂದು ವರ್ಷ. ಆದ್ರೆ ಬಾಲ್ಯ ವಿವಾಹ ಅಂತ ಅನ್ಬೇಕಾದ್ರೆ ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ ಅವರಿಗೆ 18 ವರ್ಷ ಪೂರ್ಣ ಆಗಿಲ್ಲ ಅಂತಾದ್ರೆ ಅದು ಬಾಲ್ಯ ವಿವಾಹ. ಇಲ್ಲಿ ಒಂದನ್ನ ಹೇಳೋಣ ಸಂತೋಷ್ ಅವರೇ, ಗಂಡಿಗೆ 21 ಆಗೋಗಿರುತ್ತಪ್ಪ, ಹೆಣ್ಣಿಗೆ 18 ಆಗಿರೋದಿಲ್ಲ, ಬಾಲ್ಯ ವಿವಾಹ ಆಗ್ತದೆ. ಅಲ್ಲ, ಅದಕ್ಕೆ ಕೇಳಿದ್ರು. ಉಭಯ ಪಕ್ಷಗಾರ ಯಾರಿದ್ದಾರೆ, ಗಂಡು ಅಥವಾ ಹೆಣ್ಣು, ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಿಗೆ 18 ವರ್ಷ ಆಗದೇ ಇದ್ರೆ ಅದನ್ನ ಬಾಲ್ಯ ವಿವಾಹ ಅಂತಲೇ ನಾವು ಪರಿಗಣನೆ ಮಾಡ್ತೀವಿ. ನಮ್ಮ ಸಾಮಾನ್ಯವಾಗಿ ಹಿರಿಯರು ಹೇಳ್ಬಿಡ್ತಾರೆ, ನಮ್ಮ ಕಾಲದಲ್ಲೆಲ್ಲ ನನಗೆ 12 ವರ್ಷಕ್ಕೆ ಮದುವೆ ಮಾಡಿದ್ರು, 15 ವರ್ಷಕ್ಕೆ ಮದುವೆ ಮಾಡಿದ್ರು, ಇದೇನಪ್ಪ ಹೊಸ ಕಾನೂನು ಅಂತ. ಯಾಕೆ ಮಾಡಿದ್ರು ಹಾಗಿದ್ರಿ ಇದನ್ನ? ಸರ್, ಇದರಲ್ಲಿ ಬಹಳಷ್ಟು ಕಾರಣಗಳಿದ್ದಾವೆ. ಒಂದನೇದ್ದು, ಸಾಮಾಜಿಕವಾಗಿ ವಿವಾಹ ಆಗ್ತದೆ, ಪೋಷಕರಿಗೆ ನಾವು ನಮ್ಮ ಜವಾಬ್ದಾರಿಯನ್ನ ಈಡೇರಿಸ್ತಾ ಇದ್ದೀವಿ ಅನ್ನೋ ತಪ್ಪು ಕಲ್ಪನೆ. ಆದ್ರೆ ಆ ಮಗುವಿಗೆ ದೈಹಿಕ ಸಾಮರ್ಥ್ಯ ಇರೋದಿಲ್ಲ, ಮಾನಸಿಕ ಸಾಮರ್ಥ್ಯ ಇರೋದಿಲ್ಲ. ಆ ತನಗೆ ಮಗು ಜನಿಸ್ತಾ ಇದೆ ಅನ್ನುವಂಥ ಪರಿಜ್ಞಾನವೇ ಇಲ್ಲದೆ ಇರೋ ಸ್ಥಿತಿಯಲ್ಲಿ ಗರ್ಭಧಾರಣೆ ಆದಾಗ ಆಕೆ ಆಗುವಂಥ ಅನೇಕ ತೊಂದರೆಗಳನ್ನ ನಮ್ಮ ವೈದ್ಯಕೀಯ ಕ್ಷೇತ್ರ ನೋಡಿದೆ. ಅದಲ್ಲದೆ ಮುಂದೆ ಆ ಹುಡುಗಿ ಆ ಸಣ್ಣ ವಯಸ್ಸಲ್ಲಿ ಸಂಸಾರದ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ತನ್ನ ಗಂಡನ ಮನೆಗೆ ಹೋದಾಗ ಅಲ್ಲಿ ಭಾವನಾತ್ಮಕವಾಗಿ ಮತ್ತು ಕೌಟುಂಬಿಕ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳಿಕ್ಕೆ ಆಗದೆ ಕಾನೂನು ಸಮಸ್ಯೆಯನ್ನ ಎದುರಿಸಿದ್ದು ನಾವು ಕಂಡಿದ್ದೀವಿ. ಅಲ್ಲದೆ ಸಣ್ಣ ವಯಸ್ಸಿಗೆ ಆಕೆ ತನ್ನ ಪತಿಯನ್ನು ಕಳ್ಕೊಂಡಾಗ ಮತ್ತೆ ವಿವಾಹ ಮಾಡ್ಕೊಳ್ಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಎಷ್ಟೋ ಜನರು ವಿವಾಹ ಮಾಡ್ಕೊಳ್ದೆ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಮಾಡಿದಾಗ ಅವರಿಗೂ ಕೂಡ ಈ HIV ಅಂತ ಸೋಂಕು ಬಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ತಾವು ತೊಂದರೆಯನ್ನು ಕಂಡಿದ್ದೀವಿ. ಈ ಎಲ್ಲ ಹಲವಾರು ಕಾರಣಗಳಿಗಾಗಿ ಈ ಬಾಲ್ಯ ವಿವಾಹವನ್ನು ನಿಷೇಧ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ. 2006ರಿಂದ ಆರಂಭವಾದಂತಹ ಈ ಕಾಯ್ದೆಗೆ ಅನುಗುಣವಾಗಿ ಈ ತರಹ ಒಂದು ಘಟನೆ ನಡೆಯುತ್ತೆ ಅಂತ ಇಟ್ಕೊಳ್ಳೋಣ. ನಡೆದಂತಹ ಸಂದರ್ಭದಲ್ಲಿ ತಾವು ಕಾನೂನಿನ ಪ್ರಕಾರ ಯಾವೆಲ್ಲ ಕ್ರಮ ನಡೆಸ್ತೀರಿ ಅಂತ ಹೇಳ್ತೀರಿ? ಸರ್, ನಮ್ಮಲ್ಲಿ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ. ಇದರ ಅಡಿಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಇದೆ, ಅಂದ್ರೆ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಅಂತ ಹೇಳಿ. ಅದ್ರ ಜೊತೆಗೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇದೆ, ಅಂದ್ರೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಹೇಳಿ. ಈ ಇಲಾಖೆ ಮತ್ತು ಈ ಒಂದು ಘಟಕ ಹಾಗೂ ಸಮಿತಿ ಈ ಮೂರು ಕೂಡ ಮೊದಲನೇದಾಗಿ ಕರ್ತವ್ಯ ನಿರ್ವಹಿಸೋದು ಬಾಲ್ಯ ವಿವಾಹ ಆಗದೇ ಇರೋ ಹಾಗೆ ಕ್ರಮ ವಹಿಸಬೇಕು ಅನ್ನುವಂಥದ್ದು ಕಾನೂನು ಇರ್ತಕ್ಕಂಥ ನಿರ್ದೇಶನ. ಈ ಮೂರು ಘಟಕಗಳು
ಬಾಲ್ಯ ವಿವಾಹ ಆಗಬಾರ್ದು ಅಥವಾ ಎಚ್ಚರಿಕೆಯ ಒಂದು ಮೆಸೇಜನ್ನು ಕೊಡಬೇಕು ಅಂತ ಹೇಳ್ತಿದ್ದೀರಿ. ಹೌದು. ಹಾಗಿದ್ರೆ ಸಂತೋಷ್ ಅವರೇ, ನಮ್ಮ ಕೇಳುಗರಿಗೆ ಹೇಳಬೇಕು, ತಾವು ನ್ಯಾಯಾಧೀಶರಾಗಿ ಈ ಅರಿವನ್ನು ಹೇಗೆ ಮೂಡಿಸ್ಬೇಕು ಅಂತ ಹೇಳ್ತೀರಿ? ಬಹು ಮುಖ್ಯವಾಗಿ ಹೇಳಬೇಕು ಅಂದರೆ, ಈಗ ನಾನು ತಮಗೆ ಚೈಲ್ಡ್ ಅನ್ನುವಂಥ ಒಂದು ವ್ಯಾಖ್ಯಾನ ಹೇಳಿದೆ ಸೆಕ್ಷನ್ 2A ಅಲ್ಲಿ. 18 ವರ್ಷ ಒಳಗಿರ್ತಕ್ಕಂತಹ ಮಗು ವಿವಾಹ ಆಗ್ತಾ ಇದೆ ಅಂತ ಹೇಳಿದರೆ ಅದು ಬಾಲ್ಯ ವಿವಾಹ ಅಂತ ಹೇಳಿ ಪರಿಗಣಿಸ್ತೀವಿ. ಇದನ್ನ ತಡೆಗಟ್ಟಬೇಕು ಅಂತ ಆದರೆ ಇಲಾಖೆಯಲ್ಲಿರ್ತಕ್ಕಂಥವರಿಗೆ ಮೊದಲು ಮಾಹಿತಿ ಸರಬರಾಜು ಆಗಬೇಕು. ಆ ಮಾಹಿತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾಯ್ದೆ ಅಡಿಯಲ್ಲಿ ಚೈಲ್ಡ್ ಮ್ಯಾರೇಜ್ ಪ್ರಾಹಿಬಿಷನ್ ಆಫೀಸರ್ ಅಂತ ಹೇಳಿ CMPO ಅಂತ ಹೇಳಿ ನಾಮನಿರ್ದೇಶನ ಮಾಡಿದ್ದಾರೆ. ಇಂಥ ಅಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ಇದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಇದ್ದಾರೆ, ತಾಲೂಕು, ವಿಲೇಜ್, ಹೋಬಳಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಎಲ್ಲರೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಯ ಹೆಡ್ ಮಾಸ್ಟರು ಅವರು ಕೂಡ ಒಬ್ಬ CMPO, PU ಕಾಲೇಜಿನ ಪ್ರಿನ್ಸಿಪಾಲು ಅವರು ಕೂಡ ಒಬ್ಬ CMPO, ವಿಲೇಜ್ ಅಕೌಂಟೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಅವರು ಕೂಡ ಒಬ್ಬ CMPO ಆಗಿ ನಾಮನಿರ್ದೇಶನ ಆಗಿದ್ದಾರೆ. ಇವರು ಈ ಎಲ್ಲ ಕಾಯ್ದೆಯ ಬಗ್ಗೆ ಅರ್ಥಂತವ್ರು. ಅವರಿಗೆ ಸೆನ್ಸಿಟೈಸೇಷನ್ ಪ್ರೋಗ್ರಾಮು ಆಗಾಗ ನಮ್ಮ ಕಾನೂನು ಪ್ರಾಧಿಕಾರದಿಂದ ಮತ್ತು ಈ ಇಲಾಖೆಗಳ ಸಹಯೋಗದೊಂದಿಗೆ ಸೆನ್ಸಿಟೈಸೇಷನ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ರಿಓರಿಯಂಟೇಷನ್ ನಡೀತಾ ಇರುತ್ತೆ. ಹೌದು, ನಡೀತಾ ಇರ್ತದೆ ಸರ್. ಮೊದಲನೇದ್ದು ಅವರು ಬಾಲ್ಯ ವಿವಾಹವನ್ನು ತಡಿಲೇಬೇಕು ಅನ್ನುವುದೇ ನಮ್ಮ ಫಸ್ಟ್ ಪ್ರಯಾರಿಟಿ. ಕೆಲವೊಮ್ಮೆ ಯಾರ ಗಮನಕ್ಕೂ ಬಾರದೆ ಗುಪ್ತವಾಗಿ ಮದುವೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದಾಗ ಅಲ್ಲಿ ಅಚಾತುರ್ಯವಾಗಿ ಮದುವೆ ನಡೆದೇ ಹೋಯಿತು ಅಂತ ಆದರೆ ಅದಕ್ಕೆ ಈ ಕಾನೂನಡಿಯಲ್ಲಿ ಕಠಿಣಾತಿ ಕಠಿಣ ಕ್ರಮ ಇದೆ. ಆ ಕ್ರಮ ಜರುಗಿಸಬೇಕಾಗ್ತದೆ. ಯಾರ್ಯಾರು ಇದರ ಒಂದು ಉಸ್ತುವಾರಿನ ನೋಡ್ಕೋತಿದ್ದಾರೆ ಅಂತ ಹೇಳಿಬಿಟ್ರಿ. ಈಗ ಸಂತೋಷ್ ಅವರೇ, ತಾವು ಕಾನೂನು ಸೇವಾ ಪ್ರಾಧಿಕಾರಕ್ಕೂ ಬಾಲ್ಯ ವಿವಾಹಕ್ಕೂ ಏನು ಸಂಬಂಧ ಇದೆ ಅಂತ ಹೇಳಬೇಕು ಸರ್. ನಮ್ಮ ಪ್ರಾಧಿಕಾರದಲ್ಲಿ ಬಹುಮುಖ್ಯವಾಗಿ ಇರೋದು ಕಾನೂನಿನ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು. ಕಾನೂನು ಬಗ್ಗೆ ಜಾಗೃತಿ ಮೂಡಿಸೋದು ಅಂತ ಹೇಳಿದರೆ, ಈ ಬಾಲ್ಯ ವಿವಾಹ ಕಾಯ್ದೆ ಅಡಿಯಲ್ಲಿ ಯಾರ್ಯಾರ ವಿವಾಹ ಆಗಬಹುದು, ಯಾರ ವಿವಾಹ ಆಗಬಾರ್ದು, ವಿವಾಹ ಆಗುವಂಥ ಪರಿಸ್ಥಿತಿಯಲ್ಲಿ ಯಾರ್ಯಾರ ಮೇಲೆ ಏನು ಹೊಣೆಗಾರಿಕೆ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ ಜಾಗೃತಿಯನ್ನು ಮೂಡಿಸ್ತೀವಿ. ಇದಕ್ಕೆ ಪೂರಕವಾಗಿ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಈ ಇತ್ತೀಚೆಗೆ ಅಂದರೆ 2025ರಲ್ಲಿ ಒಂದು ಯೋಜನೆಯನ್ನು ಬಿಟ್ಟಿದ್ದಾರೆ. ಅದು ಆಶಾ ಯೋಜನೆ ಅಂತ ಹೇಳಿ. ಆಶಾ ಅಂದರೆ ಅವೇರ್ನೆಸ್, ಸಪೋರ್ಟ್, ಹೆಲ್ಪ್ ಅಂಡ್ ಆಕ್ಷನ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಟುವರ್ಡ್ಸ್ ಎಲಿಮಿನೇಟಿಂಗ್ ಚೈಲ್ಡ್ ಮ್ಯಾರೇಜ್ 2025 ಅಂತ ಹೇಳಿ ನಮ್ಮ ನಾಲ್ಸಾ ಸ್ಕೀಮ್ ಇದೆ. ಹೆಸರಿಗೆ ಇಂಗ್ಲಿಷ್ನಲ್ಲಿ ಆಶಾ ಅಂತಿದ್ರು ಕೂಡ ಕನ್ನಡದ ಆಶಾ ರೀತಿಯಲ್ಲಿ ಇದು ಕೆಲಸವನ್ನು ನಿರ್ವಹಿಸುತ್ತೆ. ನಿಜ ನಿಜ ನಿಜ. ಹಾಗಾಗಿ ಇದರಲ್ಲಿ ನಾವು ನಮ್ಮ ಏನು ನಾನೀಗ ತಮಗೆ ಹೇಳಿದೆ ಸ್ಟೇಕ್ ಹೋಲ್ಡರ್ಸ್ ಅವರಿಗೆ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಚೈಲ್ಡ್ ಮ್ಯಾರೇಜ್ನ ತಡೆಗಟ್ಟೋ ನಿಟ್ಟಿನಲ್ಲಿ ನಾನು ಏನು ವಿವಿಧ ಇಲಾಖೆಗಳು, ಪೊಲೀಸ್ ಇಲಾಖೆ ಇರ್ಬೋದು, ವೈದ್ಯಕೀಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಅಥವಾ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಇರಬಹುದು, ಅಂಥ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಬಾಲ್ಯ ವಿವಾಹ ತಡೆಗಟ್ಟಬೇಕು ಅನ್ನುವಂಥದ್ದು ಈ ಒಂದು ಯೋಜನೆಯ ಬಹುಮುಖ್ಯವಾದಂಥ ಅಂಶ. ಹಾಗಾಗಿ ಗ್ರಾಮ ಮಟ್ಟದಲ್ಲಿಯೂ ಕೂಡ ಇದ್ರ ಬಗ್ಗೆ ಜಾಗೃತಿಯನ್ನು ಜನರಲ್ಲಿ ಮೂಡಿಸಬೇಕು ಅಂತ ಹೇಳಿ ಈ ಒಂದು ಯೋಜನೆಯನ್ನು ನಮಗೆ ಕೊಟ್ಟಿದ್ದಾರೆ. ಈ ನಿಮ್ಮ ಯೋಜನೆಗೆ ಸಹಯೋಗದ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಈಗ ಗ್ರಾಮ ಮಟ್ಟಕ್ಕೆ ತಗೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಹೌದು ಸರ್, ಅದಕ್ಕಾಗಿ ನಾನು ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಂದು ಈಗ ಗ್ರಾಮೀಣ ಮಟ್ಟದಲ್ಲಿ ತಾವು ಮಾತನಾಡ್ತಾ ಇರಬೇಕಿದ್ರೆ ಹೇಳಿದ್ರು ಗುಪ್ತವಾಗಿ ನಡೆಯುವ ಮದುವೆ ಅಂತ. ಹೌದು, ಕನ್ಸೆಂಟ್ ಮದುವೆ ಆದರೆ ಸರ್ ಸಾಮಾನ್ಯವಾಗಿ ಏನಾಗುತ್ತೆ ನಮ್ಮಲ್ಲಿ, ನಾನು ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನೇ ಒಂದು ಮಾದರಿಯನ್ನಾಗಿ ಇಟ್ಕೊಂಡು ಹೇಳಬೇಕು ಅಂತಾದರೆ ನಾನು ಅಂಕಿಅಂಶವನ್ನು ಸ್ವಲ್ಪ ತಮಗೆ ಹೇಳಿಬಿಡ್ತೀನಿ ಸರ್. 2022 ಏಪ್ರಿಲಿಂದ 2023 ಮಾರ್ಚ್ವರೆಗೂ ಕೂಡ ನಮ್ಮಲ್ಲಿ 5 ಜನ ಬಾಲಕರು, 59 ಜನ ಬಾಲಕಿಯರು ಇರುವಂತಹ ಬಾಲ್ಯ ವಿವಾಹವನ್ನು ತಡೆಗಟ್ಟಲಾಗಿದೆ. ಇದೇ ಅವಧಿಗೆ 52 ಜನ ಬಾಲಕಿಯರು ಇರುವಂತಹ ಬಾಲ್ಯ ವಿವಾಹ ನಡೆದು ಹೋಗಿ ಪ್ರಕರಣ ದಾಖಲಾಗಿದೆ. ಅದು ಒಂದು ಅಂಕಿಅಂಶ. ಈ 2023 ಏಪ್ರಿಲಿಂದ 2024 ಮಾರ್ಚ್ವರೆಗೂ ನಾವು ನೋಡಿದರೆ 2 ಬಾಲಕರು, 61 ಬಾಲಕಿಯರು ಇರ್ತಕ್ಕಂತಹ ಬಾಲ್ಯ ವಿವಾಹ ಏನು ಕಾರ್ಯಕ್ರಮ ಇದೆ ಅದನ್ನ ತಡೆಗಟ್ಟಿದ್ದಾರೆ. ಮತ್ತು ಈ ಅವಧಿಯಲ್ಲಿ 77 ಬಾಲಕಿಯರು ಇರುವಂತಹ ಬಾಲ್ಯ ವಿವಾಹವನ್ನು ದಾಖಲಾಗಿದೆ, ಪ್ರಕರಣ ಆಗಿ ದಾಖಲಾಗಿದೆ. 2024 ಏಪ್ರಿಲಿಂದ 2025 ಮಾರ್ಚ್ವರೆಗೆ ನಾವು ಅಂಕಿಅಂಶ ನೋಡಿದರೆ ಇದರಲ್ಲಿ 2 ಜನ ಬಾಲಕರು, 36 ಬಾಲಕಿಯರು ಇರುವಂತಹ ವಿವಾಹವನ್ನು ತಡೆಗಟ್ಟಿದರೆ 79 ಬಾಲಕಿಯರು ಇರ್ತಕ್ಕಂತಹ ಬಾಲ್ಯ ವಿವಾಹ
ನಡೆದೇ ಹೋಗಿದೆ. ಇದು ಒಂದು. ಏಪ್ರಿಲ್ 2025ರಿಂದ ನವೆಂಬರ್ 2025ವರೆಗೆ ನಾವು ನೋಡಿದರೆ 5 ಜನ ಬಾಲಕರು 48 ಜನ ಬಾಲಕಿಯರು ಇರುವಂತಹ ಬಾಲ್ಯ ವಿವಾಹ ತಡೆಗಟ್ಟಿದರೆ 47 ಜನ ಬಾಲಕಿಯರು ಇರುವಂತಹ ಬಾಲ್ಯ ವಿವಾಹ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿದೆ ಅಂತ ಹೇಳೋದು ತುಂಬ ಬೇಸರದ ಸಂಗತಿ. ತಾವು ಹೇಳ್ತಾ ಇರತಕ್ಕಂತಹ ಅಂಕಿಅಂಶಗಳನ್ನ ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಒಂದು ಅಂಕಿಅಂಶನೇ ಇದೆ. ನಿಜ ಸರ್. ಸಂತೋಷ್ ಅವರೇ, ಶಿವಮೊಗ್ಗ ಅಂತ ಅಂದ್ಕೊಳ್ಳೆ ನಾವು ಬುದ್ಧಿವಂತರ ನಾಡು ಅಂತ ಕರೆದುಕೊಳ್ಳುವಂಥ ಒಂದು ಜಿಲ್ಲೆ ಇದು. ಇಂಥ ಜಿಲ್ಲೆಯಲ್ಲೇ ಈ ರೀತಿಯ ಪರಿಸ್ಥಿತಿ ಇದೆ ಅಂತ ನಿಜಕ್ಕೂ ಆಶ್ಚರ್ಯಕರ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಡೌನ್ ಟ್ರೆಂಡ್ನಲ್ಲಿ ಇರಬೇಕಾದಂಥದ್ದು ಇಂಥ ಬುದ್ಧಿವಂತರ ನಾಟಿನಲ್ಲಿ ಅಪ್ ಟ್ರೆಂಡ್ ಆಗಿದೆ ಅಂತ ಇನ್ನೂ ಆಶ್ಚರ್ಯ ಆಗುತ್ತೆ. ಹೌದು ಸರ್. ಈಗ 2022ಕ್ಕೆ ನಾವು ನೋಡಿದ್ರೆ 52 ಬಾಲಕಿಯರಿರ್ತಕ್ಕಂಥ ಬಾಲ್ಯ ವಿವಾಹ 77ಕ್ಕೆ 2024ಕ್ಕೆ ಹೋಗಿದ್ದು, ಈ 2025ಕ್ಕೆ ಅಂದ್ರೆ ಏಪ್ರಿಲ್ ನವೆಂಬರ್ ತಿಂಗಳಿಗೆ ಮಾತ್ರ 47 ಆಗಿದೆ. ಇದಕ್ಕೆ ನಾನು 2 ಕಾರಣ ಕೊಡ್ತೀನಿ. ಒಂದು, ನಮ್ಮ ಜನರಲ್ಲಿ ಬಾಲ್ಯ ವಿವಾಹ ಮಾಡಿಬಿಟ್ಟು ನಾನು ನನ್ನ ಜವಾಬ್ದಾರಿ ಕಳ್ಕೊಳ್ತೀನಿ ಅನ್ನುವಂಥ ಒಂದು ತಪ್ಪು ಕಲ್ಪನೆ. ಎರಡನೇದ್ದು, ನಮ್ಮ ಏನು ವಿವಿಧ ಇಲಾಖೆಯ ಸ್ಟೇಕ್ ಹೋಲ್ಡರ್ಸ್, ನಾನು ತಮಗಾಗಲೇ ಹೇಳಿದೆ, ಅವರ ಮೂಲಕ ಜನರಲ್ಲಿ ನಾವು ಮಾಡಿದಂತಹ ಅರಿವು ಕಾರ್ಯಕ್ರಮದಿಂದಲೂ ಕೂಡ ಪ್ರಕರಣಗಳು ಜಾಗೃತಿಯಾಗಿ ವರದಿ ಆಗ್ತಾ ಇದೆ. ಹಾಗಾಗಿ ನಾನು ಅಂಕಿಅಂಶಗಳನ್ನ ನೋಡಿದಾಗ ನಮ್ಮಲ್ಲಿ ಪ್ರಕರಣಗಳು ನಡೀತಾ ಇಲ್ಲ ಅಂತ ಹೇಳಲಿಕ್ಕೆ ಖಂಡಿತವೂ ಸಾಧ್ಯ ಇಲ್ಲ. ಆದರೆ ಪ್ರಕರಣ ನಡೆದಾಗ ಅದನ್ನ ನಾವು ವರದಿ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಜನರಿಗೆ ಬಂದಿರೋದು ನಮಗೆ ಕಂಡು ಬರ್ತಾ ಇದೆ. ಅಂದ್ರೆ ಒಂದು ರೀತಿಯಲ್ಲಿ ಸಂತೋಷ ಪಡಬೇಕು, ವರದಿ ಆಗ್ತಾ ಇದೆ, ಸ್ವಲ್ಪ ಜನರು ಜಾಗೃತರಾಗಿದ್ದಾರೆ. ಆಮೇಲೆ ತಾವೇ ಕೊಡ್ತಾ ಇರತಕ್ಕಂಥದ್ದು ನಿಮಗೆ ಪೂರ್ವಭಾವಿಯಾಗಿ ಮದುವೆ ನಡೀತಾ ಇದ್ದಂಥ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇರುವಂತದ್ದು, ಈ ಎಲ್ಲವೂ ಅಂಕಿಅಂಶದ ಮುಖಾಂತರ ದೃಢ ಆಗ್ತಾ ಇದೆ. ಆದ್ರೂ ಕೂಡ ಯಾಕೆ ನಡೆಯುತ್ತೆ ಅನ್ನೋದಕ್ಕೆ ಕಾರಣ ಅನ್ನೋದಕ್ಕಿಂತ ಇದು ನಡೆದಾಗ ಯಾರ್ಯಾರು ಇದಕ್ಕೆ ಅಪರಾಧಿಗಳಾಗಿ ಕಾನೂನಿನ ಪ್ರಕಾರ ಶಿಕ್ಷೆಗೆ ಒಳಗಾಗ್ತಾರೆ ಅನ್ನೋದನ್ನ ತಾವು ಈಗ ನ್ಯಾಯಾಧೀಶರಾಗಿ ಹೇಳಬೇಕು. ಹೌದು ಸರ್. ನೋಡಿ, ನಮ್ಮ ಈ 2006ರ ಕಾಯ್ದೆ, ನಾನು ಯಾಕೆ ಈ ವರ್ಷವನ್ನ ತುಂಬಾ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಾವು ಇರೋ ಪರಿಸ್ಥಿತಿ ನೋಡ್ತಾ ಇದ್ರೆ ಇಷ್ಟೇ ಅದಕ್ಕೆ ಶಿಕ್ಷೆನಾ ಅಂತ ಹೇಳ್ತಾರೆ ಜನರು. ಆದ್ರೆ ಇದಕ್ಕೆ ತಿದ್ದುಪಡಿ ಕೂಡ ಈಗ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಗಿದೆ. 2025ರ ಒಂದು ನಮ್ಮ ಅಧಿವೇಶನದಲ್ಲಿ ಇದಕ್ಕೆ ತಿದ್ದುಪಡಿಯನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲಿವರೆಗೂ ಅಂತಂದ್ರೆ, ಬಾಲ್ಯ ವಿವಾಹ ಮಾತ್ರ ನಿಷೇಧ ಮಾಡೋ ಹಾಗಿಲ್ಲ, ಬಾಲ್ಯ ನಿಶ್ಚಿತಾರ್ಥವನ್ನೂ ಕೂಡ ನಿಷೇಧ ಮಾಡಬೇಕು. 17 ವರ್ಷಕ್ಕೆ ಎಂಗೇಜ್ಮೆಂಟ್, 19 ವರ್ಷಕ್ಕೆ ಮದುವೆ ಮಾಡ್ತೀನಿ ಅಂತಂದ್ರೆ ಅಲ್ಲ, ಅದು ಅಪರಾಧವೇ. 17 ವರ್ಷ 11 ತಿಂಗಳ 29ನೇ ದಿನಕ್ಕೆ ಮಾಡಿದಂಥ ಎಂಗೇಜ್ಮೆಂಟು ಕೂಡ ಅಪರಾಧವಾಗಿ ಅವರು ಈ ಒಂದು ತಿದ್ದುಪಡಿ ಅಧಿನಿಯಮದಲ್ಲಿ ಜೈಲಿಗೆ ಹೋಗುವಂತ ಒಂದು ಪ್ರಸಂಗ ಬರ್ತದೆ. ಅದು ಈಗ ನೆಕ್ಸ್ಟ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆದ ನಂತರ ನಿಜ ಸರ್. ಈಗಿರುವಂತ ಕಾನೂನು ಪ್ರಕಾರ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಒಬ್ಬ ಹುಡುಗಿ ಮತ್ತೆ ಒಬ್ಬ ಹುಡುಗ ಮದುವೆ ಆಗ್ಬೇಕು ಅಂತ ಆದಾಗ ತಾವು ಹೇಳಿದ ಹಾಗೆ ಎರಡೂ ಕುಟುಂಬದ ಸಮ್ಮತಿ ಇದ್ರೆ, ಅವರಿಬ್ರು ಕುಟುಂಬ ಸಮ್ಮತಿ ಕೊಟ್ಟು, ಇಲ್ಲ ನಾವು ನನ್ನ ಮಗಳನ್ನ ಮದುವೆ ಮಾಡ್ತೀನಿ, ನನ್ನ ಜವಾಬ್ದಾರಿ ಕಳ್ಕೊಳ್ತೀನಿ ಅಂತ ಹೇಳಿ ಈ ಕಡೆ ಹೆಣ್ಣಿನ ಕುಟುಂಬದವ್ರು ಬಂದು ಅಂತ ಕೇಳ್ತಾರೆ. ನಿಜ. ಅಂತ ಒಂದು ಪರಿಸ್ಥಿತಿಯಲ್ಲಿ ಮದುವೆ ಮಾಡುವ ಗಂಡಿನ ತಂದೆ ತಾಯಿ, ಮದುವೆ ಆಗುವ ಹೆಣ್ಣಿನ ತಂದೆ ತಾಯಿ, ಇವರು 4 ಜನ ಕೂಡ ಇದರಲ್ಲಿ ಬಹು ಮುಖ್ಯವಾದ ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ. ಇವರ ಜೊತೆಗೆ ಸೋದರ ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಯಾರ್ಯಾರು ನೆಂಟರಿರ್ತಾರೆ, ಯಾರ್ಯಾರು ಇಂಥ ವಿವಾಹದಲ್ಲಿ ಪಾಲ್ಗೊಳ್ತಾರೆ, ಅವರು ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಕ್ರಿಯೆಯಲ್ಲಿ ತೊಡಗೋದ್ರ ಮೂಲಕ ತಮ್ಮ ತಮ್ಮ ಸ್ಥಾನವನ್ನ ಕಾಯಂ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅಪರಾಧದ ಒಂದು ಪ್ರಕ್ರಿಯೆಯಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ. ಯಾರ್ಯಾರು ಇಂತಹ ಬಾಲ್ಯ ವಿವಾಹಕ್ಕೆ ಪ್ರಚೋದನೆ ಕೊಡ್ತಾರೆ, ಸಹಕಾರ ಕೊಡ್ತಾರೆ, ಸಮ್ಮತಿ ಕೊಡ್ತಾರೆ, ಅಥವಾ ಅದನ್ನ ವರದಿಯೇ ಮಾಡಲ್ವೋ, ಅವರು ಎಲ್ಲರೂ ಕೂಡ ಈ ಕಾನೂನಲ್ಲಿ ಆರೋಪಿ ಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳಿ ಈ ಕಾನೂನು ಹೇಳುತ್ತೆ. ಅವರು ಇಂಥ ವರದಿ ಮಾಡದೇ ಇದ್ರೆ ಆ ಬಾಲ್ಯ ವಿವಾಹವನ್ನ ಅದಕ್ಕೆ ಬೆಂಬಲ ಕೊಡ್ತಿದ್ದಾರೆ ಅಂತ ಹೇಳಿ ಅಬೇಟ್ಮೆಂಟ್ ಅಂತ ಕರಿತೀವಿ. ದೇ ಆರ್ ಅಬೇಟಿಂಗ್, ದೇ ಆರ್ ಎನ್ಕರೇಜಿಂಗ್ ಅಂತ ಮಾಡಿ ಈ ಕಾನೂನಲ್ಲಿ ಅವರು ಆರೋಪಿ ಸ್ಥಾನದಲ್ಲಿ ನಿಲ್ಲಬೇಕು ಅಂತ ಹೇಳಿ ಈ 2006ನೇ ಕಾನೂನಲ್ಲಿ ಇಂಥ ಒಂದು ಅಪರಾಧ ಮಾಡಿದ್ರೆ
2 ವರ್ಷದವರೆಗೂ ಜೈಲು ಶಿಕ್ಷೆ, 1 ಲಕ್ಷದವರೆಗೂ ದಂಡ ಅಂತ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಅಪರಾಧದಲ್ಲಿ ಭಾಗಿಯಾದ ಎಲ್ಲ ವ್ಯಕ್ತಿಗಳನ್ನು ವ್ಯಕ್ತಿಗೂ ಸೇಮ್ ಆಗಿ ಕನ್ಸಿಡರ್ ಮಾಡ್ತೀರಿ. ಹೌದು, ಅವ್ರು ಹೆಚ್ಚು ಇವರು ಕಡಿಮೆ ಅಂತಿಲ್ಲ, ಏನು ಇಲ್ಲ. ಆದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಒಂದು ತಿದ್ದುಪಡಿಯನ್ನ ಮಾಡಲಾಗಿದೆ. ಅದು ತಿದ್ದುಪಡಿ 2017ರಲ್ಲಿ ಜಾರಿಗೆ ಬಂತದೆ. ಇದರಲ್ಲಿ ಮಾಡುವಂತ ಮುಖ್ಯವಾದ ಬದಲಾವಣೆ ಏನು ಅಂದ್ರೆ 2 ವರ್ಷದವರೆಗೂ ಕಾರಾಗೃಹ ವಾಸ ಅಂತ ಹೇಳೋ ಬದಲಿ ಕನಿಷ್ಠ 1 ವರ್ಷ ಕಾರಾಗೃಹ ವಾಸ ಕೊಡ್ಲೇಬೇಕು. ಅಲ್ಲಿ ನ್ಯಾಯಾಲಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ವಿವೇಚನೆ ಇಟ್ಟಿಲ್ಲ ಕಾನೂನು. ಮಿನಿಮಮ್ ಅಂತಂದ್ರೆ 1 ವರ್ಷ, ಮಿನಿಮಮ್ 1 ವರ್ಷ ಜೈಲು ವಾಸ ಕೊಡ್ಲೇಬೇಕು. ಅದು ಮ್ಯಾಕ್ಸಿಮಮ್ 2 ವರ್ಷದವರೆಗೂ ಆಗಿರಬಹುದು. ಮತ್ತು 1 ಲಕ್ಷ ರೂಪಾಯಿ ದಂಡದ ಮೊತ್ತ ಪಾವತಿ ಮಾಡಬೇಕು ಅಂತ ಹೇಳಿ ಈ ಅಪರಾಧದಲ್ಲಿ ಈ ಒಂದು ದೊಡ್ಡ ಬದಲಾವಣೆ ನಮ್ಮ ಕರ್ನಾಟಕದಲ್ಲಿ ಮಾಡಲಾಗಿದೆ. ಅಂದ್ರೆ ಇನ್ನೊಂದ್ಸಾರಿ ಸ್ಪಷ್ಟಪಡಿಸ್ಬಿಡೋಣ ಕೇಳುಗರಿಗೆ, ಕೇವಲ ಮಗು ತಂದೆ ತಾಯಿಗಳು ಮಾತ್ರ ಅಲ್ಲ, ಭಾಗಿಯಾದ ಪ್ರತಿಯೊಬ್ಬರು ಈ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಹೌದು ಸರ್. ಇನ್ನು ಕ್ಲಾರಿಫೈ ಮಾಡಬೇಕು ಅಂತ ಆದ್ರೆ ಅವರಿಗೆ ಕರುಣೆ ತೋರಿಸಿ ನಾನು ಮದುವೆ ಮಾಡಿಸ್ತೀನಿ ಅಂತ ಯಾರಾದ್ರೂ ಪುರೋಹಿತರು ಬಂದ್ರೆ ಅವರೂ ಕೂಡ ಆರೋಪಿ. ನಾನು ವಾಲ್ಗ ಊದ್ತೀನಿ ಅಂತ ಬಂದ್ರೆ ಆ ವಾಲ್ಗ ಊದೋರು ಆರೋಪಿ. ಛತ್ರ ಕೊಡ್ತೀನಿ ಅಂತ ಬಂದ್ರೆ ಛತ್ರ ಕೊಡೋರು ಆರೋಪಿ. ದಾರಿಯಲ್ಲಿ ಹೋಗೋರಿಗೆ ನನ್ನ ಮಗಳ ಮದುವೆ ಬನ್ನಿ ಊಟ ಮಾಡಿ ಅಂದ್ರೆ ಊಟ ಮಾಡ್ಲಿಕ್ಕೆ ಬಂದವರು ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ. ಈಗ ನೀವು ಇಷ್ಟೆಲ್ಲ ಕೇಳ್ತಾ ಇದ್ರೆ ಸಂತೋಷ್ ಅವರೇ, ಯಾರದ್ದಾದ್ರೂ ಮದುವೆ ನಡೀತಿದೆ ಅಂತಂದ್ರೆ ಫಸ್ಟ್ ಹೆಣ್ಣು ಗಂಡನ ವಯಸ್ಸು ಕೇಳ್ಕೊಂಡೆ ಹೋಗ್ಬೇಕು ಅಂತ. ಹೌದು ಸರ್. ಹಾಗಾಗಿ ಒಂದು ಏನಂದ್ರೆ ಇನ್ಮೇಲೆ ಯಾರಾದ್ರೂ ವಿವಾಹ ಮಾಡೋ ಹಾಗಿದ್ರೆ ವೆಡ್ಡಿಂಗ್ ಕಾರ್ಡ್ ಜೊತೆಗೆ ಅವರ ಆಧಾರ್ ಕಾರ್ಡ್ ಕಾಪಿನೂ ಕೊಡಬೇಕಾಗುವಂತ ಸ್ಥಿತಿ ಬರಬಹುದು. ಯಾಕೆಂತಂದ್ರೆ ಈಗ ನೀವು ಹೇಳ್ತಾ ಇರತಕ್ಕಂತ ಶಿಕ್ಷೆ ಮತ್ತು ಪ್ರಮಾಣಗಳನ್ನ ನೋಡಿದ್ರೆ ನಮಗೆ ಮದುವೆ ಇನ್ವಿಟೇಷನ್ ಬಂದಿರುತ್ತಪ್ಪ, ಹೌದು, ನಾವು ಮದುವೆಗೆ ಹೋಗ್ತೀವಿ, ಹೌದು, ನಮ್ಮ ದೃಷ್ಟಿಯಲ್ಲಿ ಅವರು PU ಪಾಸ್ ಆಗಿದ್ದಾರೆ ಅಂತಂದ್ರೆ ಆಗಿದೆ ವಯಸ್ಸು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಈಗ ನಿಮ್ಮ ಒಂದು ಮಾತನ್ನ ಕೇಳಿ ಯಾರಾದ್ರೂ ಇನ್ಫಾರ್ಮೇಶನ್ ಕೊಟ್ರೆ ಅದು ಕೂಡ ಸಮಸ್ಯೆ. ನಾನು ಇದನ್ನು ಮುಖ್ಯವಾಗಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈ ವಿಷಯ ತಾವ ಯಾರದ್ದೇ ಈ ರೀತಿ ಮದುವೆ ನಡೀತಿದ್ರೆ ನೀವು ಕೂಡ ಇನ್ಫಾರ್ಮರ್ ಆಗಿ ಕೆಲಸ ಮಾಡಬಹುದು. ನಿಜ ಸರ್. ಆಮೇಲೆ ಕೆಲವೊಬ್ಬರಿಗೆ ಭಯ ಇರ್ತದೆ, ನಾನು ಈಗ ಈ ಕಾನೂನು ನಾನು ಹೇಳಿದೆ ತಮಗೆ, ಯಾಕಂದ್ರೆ ಊಟಕ್ಕೆ ಹೋದವರು ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ ಅಂತ. ತಾವು ಹೇಳಿದ ಹಾಗೆ ಯಾರೋ ಒಬ್ಬ ವ್ಯಕ್ತಿಗೆ ಅಲ್ಲಿ ವಿವಾಹ ಆಗುವಂತಹ ಮಹಿಳೆಗೆ ಅಥವಾ ಹುಡುಗಿಗೆ 18 ವರ್ಷ ಇನ್ನೂ ಪೂರ್ಣ ಆಗಿಲ್ಲ ಅಂತ ಹೇಳಿ ಬಹುಶಃ ಆ ಹುಡುಗಿ ನೋಡಿದ್ಕೊಳ್ಳೆ ಗೊತ್ತಾಗ್ಲಿಕ್ಕಿಲ್ಲ. ಇವರು ಅಲ್ಲಿಗೆ ಹೋದ್ಮೇಲೆ ಅವರಿಗೆ ಮಾಹಿತಿ ಬಂದ್ರೆ ನಾನು ಇದನ್ನ ಕಾನೂನು ಜಾರಿ ಮಾಡುವ ಸಂಸ್ಥೆಗೆ ಮಾಹಿತಿ ಕೊಟ್ರೆ ಈ ಕುಟುಂಬಕ್ಕೆ ನಿಷ್ಠುರವಾಗ್ತೀನೋ, ನನ್ನ ಊರಿಗೆ ನಿಷ್ಠುರ ಆಗ್ತೀನೋ, ನನ್ನ ಜನಾಂಗಕ್ಕೆ ನಿಷ್ಠುರ ಆಗ್ತೀನೋ ಅನ್ನುವಂಥ ಒಂದು ಭಯ ಬರ್ಬೋದು. ಆದರೆ ನಾನು ಈ ಒಂದು ವೇದಿಕೆಯ ಮೂಲಕ ಎಲ್ರಿಗೂ ಮನವಿ ಮಾಡೋದಿಷ್ಟೇ, ನಿಮ್ಮ ಊರಲ್ಲೇ ಆಗಲಿ, ಕುಟುಂಬದಲ್ಲೇ ಆಗಲಿ, ಅಥವಾ ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಮಗುವೇ ಆಗಲಿ, ಎಲ್ಲಾದರೂ ಬಾಲ್ಯ ವಿವಾಹ ನಡೀತಾ ಇದೆ ಅನ್ನೋ ಸಂಗತಿ ಕಂಡು ಬಂದರೆ ನೀವು ಮುಖ್ಯವಾಗಿ ಮಾಡಬೇಕಾಗಿದ್ದು 1098 1098ಗೆ ಇದು ಕಾಲ್ ಮಾಡಿದ್ರೆ ಆಯ್ತು. ಹೌದು ಸರ್. ಇದು ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಅಂತ ಹೇಳಿ. ಇದು ಬಹುಮುಖ್ಯವಾಗಿ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ತೊಂದರೆಗೆ ಇದು ಒಂದು ಹೆಲ್ಪ್ ಲೈನ್ ಆಗಿರ್ತದೆ, ಸಹಾಯವಾಣಿ. ಅದು ಪೋಕ್ಸೋ ಅಪರಾಧವೇ ಆಗಿರಬಹುದು, ಚೈಲ್ಡ್ ಲೇಬರ್ ಆಗಿರಬಹುದು, ಚೈಲ್ಡ್ ಮ್ಯಾರೇಜ್ ಆಗಿರಬಹುದು. ಯಾವುದೇ ರೀತಿ ಮಗುವಿಗೆ ತೊಂದರೆ ಆಗುವಂಥ ಸ್ಥಿತಿಯನ್ನು ಯಾರಾದರೂ ಗಮನಕ್ಕೆ ತಂದರೆ ಅವರು ಈ 1098 ನಂಬರ್ಗೆ ಕರೆ ಮಾಡಿದರೆ ಅವರು ಕೊಡುವಂತಹ ಮಾಹಿತಿಯನ್ನು ಯಾರಿಗೂ ಹೇಳದೆ ಗೌಪ್ಯವಾಗಿಡ್ತಾರೆ. ಮಾಹಿತಿ ಕೊಡುವಂಥ ವ್ಯಕ್ತಿಯ ಹೆಸರು ಗೌಪ್ಯವಾಗಿಡ್ತಾರೆ. ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಮತ್ತು ಯೂನಿಟ್ ಅಂತ ಹೇಳಿದೆ ಅವರು ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಇವರಿಬ್ಬರು ಕೂಡ ಫಾಲೋ ಅಪ್ ಮಾಡಿ ಆ ಮಾಹಿತಿ ಸರಿಯಾಗಿ ಇದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತಾರೆ. ಮತ್ತು ಯಾರು ವರದಿ ಕೊಟ್ಟಿರ್ತಾರೆ ಅವರು ಯಾವುದೇ ಮಾಹಿತಿಯನ್ನು ಯಾರಿಗೂ ಪ್ರಕಟ ಮಾಡಲ್ಲ. ಹೇಳಿದವನ ಹೆಸರನ್ನ ಯಾರಿಗೂ ಕೂಡ ಡಿಸ್ಕ್ಲೋಸ್ ಮಾಡೋದಿಲ್ಲ. ಆ ಭಯ ಬೇಡ. ಯಾರ ಆ ಭಯ ಇಟ್ಕೊಂಡು ತಾನು ಹೇಳದೇ ಇದ್ರೆ ಅಂತಂದ್ರೆ ಸಮಾಜಕ್ಕೆ ಮಾಡುವಂತಹ ದ್ರೋಹ ಆಗುತ್ತಲ್ವಾ? ಹೌದು ಸರ್. ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಆ ಮದುವೆಗೆ ಹೋಗುವಂತ ಬಹಳಷ್ಟು ವ್ಯಕ್ತಿಗಳಿಗೆ ಗೊತ್ತಿಲ್ಲದೆ ಇದ್ದಾಗ ಅವರು ಅಲ್ಲಿಗೆ ಹೋದ್ರೆ ಆಮೇಲೆ ಅವರು ಕೂಡ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡಾಗ ನನಗಿದು ಬೇಕಿತ್ತಾ ಅಂತ ಯೋಚನೆ ಮಾಡ್ತಾರೆ. ಅದ್ರ ಬದಲಿ ಅವರಿಂತ ಮಾಹಿತಿ ಪಡ್ಕೊಂಡಾಗ 1098 ಕರೆ ಮಾಡಿಬಿಟ್ರೆ ಅವರಿಗಂತೂ ಅವರು ಹೇಳಿರುವಂಥ ಮಾಹಿತಿ ಯಾರಿಗೂ ಕೊಡಲ್ಲ. ಆದರೆ ಕಾನೂನು ಪ್ರಕಾರ ನಡಿಬಾರ್ದೇ ಇರೋ ಘಟನೆ ತಡಿಬಹುದು ಮತ್ತು ಅಕಸ್ಮಾತ್ ಆ ಘಟನೆ ನಡೆದಿದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬಹುದು. ಬಹು ಮುಖ್ಯವಾಗಿ ಇದರಲ್ಲಿರ್ತಕ್ಕಂತಹ ಇಬ್ಬರು ಮಕ್ಕಳಿಗೆ ಕೂಡ ರಕ್ಷಣೆಯನ್ನು ಕೊಡಬಹುದು. ಅಕಸ್ಮಾತ್ ಆ ಹುಡುಗಿನೇ ಸಣ್ಣ ವಯಸ್ಸಿನವರಾಗಿದ್ದರೆ ಆ ಹುಡುಗಿ ಕೂಡ ರಕ್ಷಣೆಯನ್ನು ಕೊಡಬೇಕು ಅಂತ ಕಾನೂನು ಹೇಳ್ತದೆ. ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತದೆ. ತಂದೆ ತಾಯಿಯವರು ಅಫಿಡವಿಟ್ ಕೊಡಬೇಕು. ಇಂಥ ಪ್ರಕರಣ ಆಗ್ತಾ ಇದೆ ಅಂತ ಆದರೆ ಅವರು ಪ್ರಮಾಣ ಪತ್ರ ಕೊಡಬೇಕು. ಈ ಮಗುವಿನ ನನಗೆ ಕೊಡಿ,
ನಾನು ಇನ್ಮೇಲೆ ಬಾಲ್ಯ ವಿವಾಹ ಮಾಡಲ್ಲ ಅಂತ ಹೇಳಿ ಅಫಿಡವಿಟ್ ಬರೆದು ಕೊಟ್ಟರೆ ಮಾತ್ರ ಆ ಪೋಷಕರ ಮಗುವನ್ನ ಅವರಿಗೆ ಕೊಡಬಹುದು ಅಂತ ಕಾನೂನಲ್ಲಿ ಇದೆ. ಆ ಇದು ಮೊದಲೇ ಗೊತ್ತಾದರೆ ಒಂದೊಮ್ಮೆ ಗೊತ್ತಾಗಿಲ್ಲ ನಡೆದೇ ಹೋಯ್ತು ಅಂತಂದ್ರೆ ಕಾನೂನು ಹೇಳೋದು ಸರ್, ವಿವಾಹ ನಡೆದಾಕ್ಷಣ ಆ ಮಗುವನ್ನು ರಕ್ಷಣೆ ಮಾಡಿದ ಕೂಡಲೇ ರಕ್ಷಣೆ ಮಾಡಿದಂತಹ ಅಧಿಕಾರಿಗಳು ಆ ಮಗುವಿಗೆ ಮೊದಲು ವೈದ್ಯಕೀಯ ಚಿಕಿತ್ಸೆ ಮಾಡಿಸ್ಬೇಕು ಅಂತ ಹೇಳಿ. ಯಾಕಂದ್ರೆ ಕೆಲವೊಮ್ಮೆ ವಿವಾಹ ಆಗಿ 3-4-6 ತಿಂಗಳಾದ್ರೂ ಕೂಡ ಮಾಹಿತಿ ಬರಲ್ಲ. ಅದಾದ್ಮೇಲೆ ಮಾಹಿತಿ ಬರ್ತದೆ ಬಾಲ್ಯ ವಿವಾಹ ನಡೆದಿತ್ತು ಇಲ್ಲಿ ಅಂತ ಹೇಳಿ. ಆಗ ಹೋಗಿ ಆ ಮಗುವನ್ನು ರಕ್ಷಣೆ ಮಾಡಿದಾಗ ಬಹುಶಃ ವಿವಾಹಕ್ಕೂ ಬಹಳ ವಿಷಯ ಮುಂದೆ ಹೋಗಿರ್ತದೆ. ಆ ಹುಡುಗಿ ಗರ್ಭಧಾರಣೆ ಆಗಿರುವಂಥ ಸ್ಥಿತಿ ಇರ್ತದೆ. ಅಂಥ ಸಮಯದಲ್ಲಿ ಆ ಮಗುವಿನ ವೈದ್ಯಕೀಯ ತಪಾಸಣೆ ಮಾಡಿಸಿದಾಗ ಆಕೆಯ ಆರೋಗ್ಯ ಸ್ಥಿತಿಯನ್ನು ಕಂಡುಕೊಂಡು ಆ ಗರ್ಭಧಾರಣೆ ಆಗಿರುವಂಥ ಮಗುವಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿಕೊಂಡು ನಿರ್ಧಾರ ತಗೊಳ್ಳಿಕ್ಕೆ ದಟ್ ಈಸ್ ಎ ಗೋಲ್ಡನ್ ಟೈಮ್. ಅಲ್ಲಿ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ಬಾಲ್ಯ ವಿವಾಹಕ್ಕೆ ಒಳಗಾದ ಮಗುವಿನ ಭವಿಷ್ಯ ಮತ್ತು ಆಕೆಯ ಹೊಟ್ಟೆಲಿರ್ತಕ್ಕಂಥ ಮಗುವಿನ ಭವಿಷ್ಯ ಕೂಡ ನಿರ್ಧಾರ ತಗೊಳ್ಳಿಕ್ಕೆ ಒಂದು ಅನುಕೂಲ ಆಗುತ್ತೆ. ಅದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ಕಾನೂನು ಹೇಳಿ. ಈಗ ನಾನು ಕುತೂಹಲಕ್ಕಾಗಿ ಕೇಳ್ತೀನಿ ಸಂತೋಷ್ ಅವರೇ, ಸರ್ ಮದುವೆ ನಡೆದಿದೆ ಅಂತ 2 ವರ್ಷದ ನಂತರ ಗೊತ್ತಾಗುತ್ತಪ್ಪ, ಆಗ ಯಾವ ರೀತಿ ಆಕ್ಷನ್ ನಡೆಯುತ್ತೆ? ನೋಡಿ ಸರ್, ಇದು ಕಾಗ್ನೈಸಬಲ್ ಮತ್ತು ನಾನ್ ಬೇಲಬಲ್ ಅಫೆನ್ಸ್ ಅಂತಾನೆ ಇದೆ. ಹಾಗಾಗಿ ನಿಮಗೆ ಯಾವಾಗಲೇ ಗೊತ್ತಾಗ್ಲಿ ಅಪರಾಧವೇ. ಇದು ಅವಾಗ ಮದುವೆ ಆಗಿದ್ದು ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ವಿಶೇಷವಾಗಿರೋದು ಏನು ಅಂತ ಹೇಳಿದ್ರೆ, ಈ 2006 ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆ್ಯಕ್ಟ್ ಅಂತ ಏನು ನಮ್ಮ ಪಾರ್ಲಿಮೆಂಟ್ ನಮಗೆ ಪಾಸ್ ಮಾಡಿದೆ, ಇದಕ್ಕೆ ನಮ್ಮ ಕರ್ನಾಟಕ ಲೆಜಿಸ್ಲೇಚರ್ ಅಮೆಂಡ್ಮೆಂಟ್ ಮಾಡಿದೆ. ಈ ಅಮೆಂಡ್ಮೆಂಟಲ್ಲಿ ಏನು ಹೇಳ್ತದೆ, ಆ್ಯಕ್ಚುಲಿ 2006 ಕಾಯ್ದೆ ಹೇಳೋದು ಬಾಲ್ಯ ವಿವಾಹ ನಡೆದಾಗ ಯಾರು ಮಗು ಇರ್ತಾರೆ, ಅಂದರೆ 18 ವರ್ಷದ ಒಳಗಿನ ಯಾರು ಪಕ್ಷಗಾರರು ಇರ್ತಾರೆ, ಹುಡುಗಿ ಸಾಮಾನ್ಯವಾಗಿ ಹುಡುಗಿ 18 ವರ್ಷದ ಒಳಗಿದ್ರೆ 2006 ಕಾಯ್ದೆಯಲ್ಲಿ ಈ ಮದುವೆ ನನಗೆ ಬೇಡ ಅಂತ ಆ ಹುಡುಗಿ ನಿರ್ಧಾರ ಮಾಡಿದರೆ ಅದನ್ನ ತಳ್ಳಿ ಹಾಕಲಿಕ್ಕೆ ಕೋರ್ಟ್ಗೆ ಅರ್ಜಿಯನ್ನು ಕೊಡಬೇಕು. ಅಂದರೆ ಇಟ್ ಈಸ್ ಎ ವಾಯ್ಡಬಲ್ ಮ್ಯಾರೇಜ್ ಅಂತ ಹೇಳಿದರು. ಆದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಹೇಳಿದ್ದೀವಿ, ಬಾಲ್ಯ ವಿವಾಹ ಎಲ್ಲಿಯೇ ಆಗಲಿ ಅದು ಕಾನೂನು ಪ್ರಕಾರ ಅಸಿಂಧು. ಇಟ್ ಈಸ್ ವಾಯ್ಡ್ ಆಬ್ ಇನಿಷಿಯೋ, ಅಂದರೆ ಮೊದಲನೇ ದಿನದಿಂದಲೇ ಅದು ಕಾನೂನಲ್ಲಿ ಯಾವುದೇ ಅಸ್ತಿತ್ವ ಇಲ್ಲ ಅಂತ ಹೇಳಿ. ಹಾಗಾಗಿ ಬಾಲ್ಯ ವಿವಾಹವಾಗಿ 2 ವರ್ಷ ಆದರೂ ಕೂಡ ವರದಿ ಬಂದಿಲ್ಲ ನಮಗೆ, ಈಗ ಬಂತು ಅಂತಾದರೆ ಆ ಮಗುವನ್ನು ಅವರು ವಿವಾಹ ಮಾಡಿಕೊಳ್ಳದೆ ಕಾನೂನುಬದ್ಧ ಸಂಬಂಧ ಇಲ್ಲದೆ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೇ ಒಂದು ಅಪರಾಧ ಆಗುತ್ತೆ. ಅದು ಇನ್ನೊಂದು ಅಪರಾಧ ಆ್ಯಡ್ ಆಗುತ್ತೆ. ಹೌದು, ಅದು ಟ್ರಾಫಿಕಿಂಗ್ ಕೂಡ ಆಗ್ಬಿಡ್ಬೋದು, ಆ ರೀತಿ ಆಗುತ್ತೆ. ಇದನ್ನ ಮುಖ್ಯವಾಗಿ ಯಾಕೆ ಕೇಳಿದೆ ಅಂತ, ಬಹಳಷ್ಟು ಜನರು ಹೇಗೂ ಸರ್ಕಾರಕ್ಕೂ ಗೊತ್ತಾಗಿಲ್ಲ, ಬೇರೆಯವರು ಹೇಳಿಲ್ಲ, ನಾವು ಆರಾಮಾಗಿರಬಹುದು ಅಂತ ಅಂದ್ಕೊಂಡಿದ್ದಿದ್ರೆ ಇನ್ನು ದೊಡ್ಡ ಗಂಭೀರವಾದ ಆರೋಪ ಯಾವತ್ತೋ ಒಂದು ದಿವಸ ಇದು ಹೊರಕ್ಕೆ ಬಂದಾಗ ಅವರಿಗೂ ಕೂಡ ಈ ಶಿಕ್ಷೆಗಳು ಅನ್ವಯ ಆಗುತ್ತೆ. ಇನ್ನು ಗಂಭೀರ ಸ್ವರೂಪದ ಆರೋಪಗಳು ಕೂಡ ಅವರಿಗೆ ಅನ್ವಯ ಆಗುತ್ತೆ. ಇನ್ನು ಮುಖ್ಯವಾಗಿ ಇದರಲ್ಲಿ ಅಂಗನವಾಡಿಯ ಕಾರ್ಯಕರ್ತರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ಕೇಳಿದೀವಿ. ಹೌದು ಸರ್, ಈ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರದ ಯೋಜನೆಗಳನ್ನ ಗ್ರಾಸ್ ರೂಟ್ ಲೆವೆಲಲ್ಲಿ ಅನುಷ್ಠಾನ ಮಾಡುವಂತಹ ಬಹಳ ಮುಖ್ಯವಾದ ಪಾತ್ರ ವಹಿಸೋದ್ರಿಂದ ಸಮಾಜದಲ್ಲಿ ಆಗುವಂಥ ಎಲ್ಲ ಬದಲಾವಣೆಗಳು ಅವರಿಗೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಪ್ರತಿದಿನ ಪ್ರತಿ ಮನೆಯಲ್ಲಿ ನಡೆಯುವ ವ್ಯವಹಾರವನ್ನು ಹತ್ತಿರದಿಂದ ನೋಡುವಂತಹ ಒಂದು ಉದ್ಯೋಗ ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತರು. ಇವರ ಜೊತೆಗೆ ಆಶಾ ಕಾರ್ಯಕರ್ತರು, ಇವರಿಬ್ಬರು ಕೂಡ ಸಮಾಜದ 2 ಕಣ್ಣು ಅಂತ ಹೇಳಿದ್ರೆ ತಪ್ಪಲ್ಲ ಸರ್. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಬದಲಾವಣೆ, ಒಂದು ಉದಾಹರಣೆ ಹೇಳಬೇಕು ಅಂತಾದ್ರೆ, ಒಂದು ಮನೆಯಲ್ಲಿರ್ತಕ್ಕಂಥ ಒಂದು ಮಗು ಶಾಲೆಗೆ ಹೋಗಿಲ್ಲ ಅಂತ ಆದರೆ ಆ ಅಂಗನವಾಡಿ ಕಾರ್ಯಕರ್ತರಿಗೆ ಕೇಳಿದರೆ ಬಹುಶಃ ಇಮಿಡಿಯೇಟ್ ಆಗಿ ಆ ಮನೆಗೆ ಹೋಗಿ ಯಾಕೆ ಅಂತ ವಿಚಾರಣೆ ಮಾಡಿ ಆ ಸಂಬಂಧಪಟ್ಟ ಶಾಲೆಗೆ ಮಾಹಿತಿ ಒದಗಿಸುವಂಥ ಒಂದು ಕ್ಷಮತೆ ಇದೆ ಅಂತ ಆದರೆ ಅದು ಅಂಗನವಾಡಿ ಕಾರ್ಯಕರ್ತರಿಗೆ. ಪೊಲೀಸ್ ಇಲಾಖೆ ಕೂಡ ಸೂಕ್ತವಾದ ಮಾಹಿತಿಯನ್ನು ಕೊಡುವಂಥ ಸಕ್ಷಮ ಅಧಿಕಾರ ಮತ್ತು ಒಂದು ಅನುಕೂಲ ಇರುವಂಥದ್ದು ಅಂಗನವಾಡಿ ಕಾರ್ಯಕರ್ತರಿಗೆ. ಈ ಒಂದು ಕಾರ್ಯದಲ್ಲಿ ಶಾಲೆಯ ಮಟ್ಟದ ಪ್ರಕ್ರಿಯೆ ಬಹಳ ಪ್ರಮುಖ ಆಗಿರುತ್ತೆ. ಯಾಕಂತಂದ್ರೆ ಈ ಬಾಲ್ಯ ವಿವಾಹ ನಡೆಯುವಂತಹದ್ದನ್ನೇ ಈಗಿನ ಒಂದು ನಮ್ಮ ಹೈಸ್ಕೂಲ್ ಅಂತ ಏನು ಕರಿತೀವೋ, ಇಲ್ಲ PU ಫಸ್ಟ್ ಇಯರ್ ಈ ತರ ಕಾಲೇಜ್ಗಳಲ್ಲಿಯೋ ಇದ್ದಂತಹ ನಾವು ಏನು ಎಜುಕೇಟೆಡ್ ಅಂತ ಕರಿತೀವೋ ಅಂತಹದರಲ್ಲೇನೆ ಈ ತರದ್ದು ನಡೀತಿರೋದು ದುರಂತ. ಆ ಸಮಯದಲ್ಲಿ ಶಾಲೆಯಲ್ಲಿ ಅವರ ವಿದ್ಯಾರ್ಥಿಗಳು ಸಹಪಾಠಿಗಳಿರ್ತಾರಲ್ಲ, ಅವರ ಪಾತ್ರನೂ ಕೂಡ ಬಹಳ ಮುಖ್ಯ ಸರ್. ಯಾಕೆ ಅಂತ ಹೇಳಿದ್ರೆ, ಒಂದು ಮಗು ಶಿಕ್ಷಕರ ಹತ್ರ ಹೇಳದೇ ಇರುವಂತಹ ಪ್ರಸಂಗ ಸಾಮಾನ್ಯವಾಗಿ ಸಹಪಾಠಿಗಳೊಂದಿಗೆ ಹಂಚ್ಕೊಳ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಒಂದೇ ವಯಸ್ಸಿನ ಮಕ್ಕಳು ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅವರಿಗೆ
ಮಾತಿನಲ್ಲೇ ವಿಶೇಷವಾದಂತ ಯಾವುದು ಬೇರೆ ತಾವು ಹೇಳ್ತಿದೀವಿ ಅಂತ ಕಲ್ಪನೆನೂ ಇರೋದಿಲ್ಲ. ಕಲ್ಪನೆನೂ ಇರಲ್ಲ. ಹಾಗಾಗಿ ಅಂಥದ್ರಲ್ಲಿ ವಿಷಯ ವಿನಿಮಯ ಆಗೋಗ್ತದೆ. ಆ ಕಾರಣಕ್ಕೆ ನಾವು ಪ್ರತಿ ಸ್ಕೂಲು ಮತ್ತು ಕಾಲೇಜಲ್ಲಿ ಹೋಗಿ ಕಾನೂನು ಅರಿವನ್ನು ಮೂಡಿಸ್ತಾ ಇರ್ತೀವಿ. ಏನು ಅಂತ ಹೇಳಿದ್ರೆ, ನಿಮಗೆ ಪೋಕ್ಸೋ ಪ್ರಕರಣದಲ್ಲಿ ಸೇಫ್ ಟಚ್ ಅನ್ಸೇಫ್ ಟಚ್ ಆಗಲಿ, ಅಥವಾ ಬಾಲ್ಯ ವಿವಾಹಕ್ಕೆ ಮನೆಯಲ್ಲಿ ತಯಾರಿ ನಡೆದಿದೆ, ಇನ್ನೂ ಒಂದು ವಾರಕ್ಕೆ ನನ್ನ ಮದುವೆ ಮಾಡ್ತಾರಂತೆ ಅಂತ ಹೇಳಿದರೆ ಆ ಜೊತೆಗಿರುವಂಥ ಮಗು ಕೂಡ ಈ 1098 ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ಮಾಹಿತಿ ನಾವು ಕೊಡಲ್ಲ ಅನ್ನುವಂಥ ಜಾಗೃತಿಯನ್ನು ನಾವು ಶಾಲಾ ಮಟ್ಟದಲ್ಲಿಯೇ ಮಕ್ಕಳಿಗೆ ಅರಿವನ್ನು ಮೂಡಿಸ್ತೀವಿ. ಹೌದು, ನಮ್ಮ ಎಲ್ಲ ವಿದ್ಯಾರ್ಥಿನಿಯರು ಈ ತರಹದ ವಿಷಯ ಗೊತ್ತಾಯ್ತು ಅಂತಂದ್ರೆ ಅವರ ಹೆಸರನ್ನ ಡಿಸ್ಕ್ಲೋಸ್ ಮಾಡಲ್ಲ ಸರ್. ಅವರು ಇವರ ಒಂದು ಜೀವನಕ್ಕೆ ರಕ್ಷಣೆ ಮಾಡುವಂತ ಒಬ್ಬ ರಕ್ಷಣಾಧಿಕಾರಿ ಅಂತಾನೆ ಹೇಳ್ಬೋದು ಸರ್. ಹಾಗೆ ಸಾರ್ವಜನಿಕರ ಪಾತ್ರ ಇಲ್ವಾ? ಎಲ್ಲರದು ಪಾತ್ರ ಇದೆ ಸರ್. ಯಾರು ಗೊತ್ತಿಲ್ಲದೇ ಮದುವೆಗೆ ಹೋದಂತವರು ವರದಿ ಮಾಡಬಹುದು. ಯಾರೇ ಸಾರ್ವಜನಿಕರಿಗೆ ಏನೇ ಮಾಹಿತಿ ಬಂದರೂ ಕೂಡ ಬಾಲ್ಯ ವಿವಾಹದ ಬಗ್ಗೆ ಅವರು ಈ ಒಂದು ನಂಬರ್ಗೆ ಕರೆ ಮಾಡಬಹುದು, ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೊಟ್ರೆ ತುರ್ತಾಗಿ ಅಧಿಕಾರಿಗಳು ಇದಕ್ಕೆ ಕ್ರಮವನ್ನು ವಹಿಸ್ತಾರೆ. ಇನ್ನು ಒಂದು ಸಂತೋಷ ಅವರು, ತಾವು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಇರೋದ್ರಿಂದ ಸರ್, ಈಗ ನಿಮಗೆ ಕೇಳ್ತೀನಿ, ಇಂಥವರಿಗೂ ನೀವಾದ್ರೂ ಫ್ರೀ ಲೀಗಲ್ ಹೆಡ್ ಕೊಡ್ತೀರಾ? ನಮ್ದು ಬಹುಮುಖ್ಯವಾಗಿ 3 ಅಂಶ ಸರ್. ಒಂದನೇದ್ದು ಕಾನೂನು ಅರಿವನ್ನ ಮೂಡಿಸುವುದು. ಹೌದು, ನಾವು ಮಾಡ್ತಾ ಇರುವಂತ ಈ ಕಾರ್ಯಕ್ರಮ ಅದರಲ್ಲಿ ಒಂದು ಬಹುಮುಖ್ಯವಾದ ಒಂದು ಭಾಗ. ಈ ಕಾನೂನು ಅರಿವಿಗೆ ಸಂಬಂಧಪಟ್ಟಂಗೆ ಈಗ ನಾವು 100 ದಿನದ ಬಾಲ್ಯ ವಿವಾಹ ಮುಕ್ತ ಭಾರತ ಅನ್ನುವಂಥ ಒಂದು ಅಭಿಯಾನದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ಸೂಚನೆ ಮೇರೆಗೆ ಮಾಡ್ತಾ ಇದ್ದೀವಿ ನಿಮ್ಮ ಸಹಯೋಗದೊಂದಿಗೆ. ಕಾನೂನು ಅರಿವು ಬಂದಂಥವರು ನಮ್ಮ ಹಕ್ಕು ಉಲ್ಲಂಘನೆ ಆಗಿದೆ ಅಥವಾ ನಮಗೆ ಇನ್ನೊಬ್ರು ಕರ್ತವ್ಯ ನಿರ್ವಹಿಸಬೇಕಾಗಿತ್ತು, ಆ ಬಾಧ್ಯಸ್ಥಿಕೆ ನಿಭಾಯಿಸಿಲ್ಲ, ಹಾಗಾಗಿ ನಮಗೆ ತೊಂದರೆ ಆಗಿದೆ ಅನ್ನುವಂಥವ್ರು ನಮಗೆ ಬಂದಾಗ ಸಿವಿಲ್ ಪ್ರಕ್ರಿಯೆ ಆಗಿರ್ಬೋದು ಅಥವಾ ಕ್ರಿಮಿನಲ್ ಪ್ರಕ್ರಿಯೆ ಆಗಿರ್ಬೋದು, ನಾವು ಅವರಿಗೆ ಕಾನೂನು ನೆರವನ್ನು ಕೊಡ್ತೀವಿ. ಕಾನೂನು ಅರಿವು ಎಲ್ರಿಗೂ ಉಚಿತವಾಗಿ ಕೊಟ್ಟರೆ ಕಾನೂನು ನೆರವು ಕೊಡಲಿಕ್ಕೆ ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ ಸೆಕ್ಷನ್ 12 ಹಾಗೂ ಸೆಕ್ಷನ್ 13ನಲ್ಲಿ ಕೆಲವು ನಿಬಂಧನೆಗಳನ್ನು ಹಾಕಿದ್ದಾರೆ. ಮಹಿಳೆಗೆ, ಮಕ್ಕಳಿಗೆ, ವಿಕ್ಟಿಮ್ಸ್ ಆಫ್ ಡಿಸಾಸ್ಟರ್, ಪ್ರವಾಹ ಬಂದಾಗ, ಬರಗಾಲ ಬಂದಾಗ ಅಂಥವರಿಗೆ ಉಚಿತ ಕಾನೂನು ನೆರವನ್ನು ಕೊಡಿ. ಪರ್ಸನ್ಸ್ ವಿತ್ ಡಿಸಬಿಲಿಟಿ, ಪರ್ಸನ್ಸ್ ಬಿಲಾಂಗಿಂಗ್ ಟು SC and ST ಕಮ್ಯುನಿಟಿ, ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್, ಯಾರ್ಯಾರು ಆರೋಪದಲ್ಲಿ ಈ ನೊಂದ ವ್ಯಕ್ತಿ ಇರ್ತಾರೆ ಅಂಥವರಿಗೆ ಕಾನೂನು ನೆರವನ್ನು ಕೊಡಿ ಅಂತ ಹೇಳಿ ನಮಗೆ ಈ ನಿಬಂಧನೆಗಳ ಪ್ರಕಾರ ನಾವು ಕಾನೂನು ನೆರವನ್ನು ಕೊಡಲಿಕ್ಕೆ ಅವಕಾಶ ಇದೆ ಸರ್. ಬಾಲ್ಯ ವಿವಾಹದಲ್ಲಿ ಇರುವಂತಹ ಏನು ಬಾಲಕಿ ಇದ್ದಾಳೆ ಅಥವಾ ಬಾಲಕನೇ ಇದ್ದರೂ ಕೂಡ ಅವರ ರಕ್ಷಣೆಗೆ, ಪೋಷಣೆಗೆ ಮತ್ತು ಶಿಕ್ಷಣಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಳಿಕ್ಕೆ ಕಾನೂನು ನೆರವನ್ನು ನೀಡ್ತೀವಿ. ಸುಭದ್ರ ಸಮಾಜವನ್ನು ಕಟ್ಟಿ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಬೇಕು ಅಂತಂದಾಗ ಈ ರೀತಿಯ ಪ್ರಕ್ರಿಯೆಗಳಿರಬೇಕು. ಸಾರ್ವಜನಿಕರು ಕೂಡ ಈ ತರಹದ ಯೋಜನೆಗಳಿಗೆ ಸಹಕಾರವನ್ನು ಕೊಡಬೇಕು ಅಂದಾಗ ಮಾತ್ರ ನಿಮ್ಮ ಗಮನಕ್ಕೆ ಬರುತ್ತೆ. ಹೌದು ಸರ್. ಅಂದ್ರೆ ಕೇವಲ ಸರ್ಕಾರವೇ ಈ ಒಂದು ಬಾಲ್ಯ ವಿವಾಹನ ತಡೆಗಟ್ಟುತ್ತೆ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಹೌದು ಸರ್. ಅಂದ್ರೆ ನಾನು ಯಾವಾಗಲೂ ಹೇಳೋದು ಒಂದು ಮಾತು, ಒಬ್ಬ ಆರೋಪಿಗೆ ಅವನ ಆರೋಪ ಸಾಬೀತಾದಾಗ ಅಪರಾಧಿಯಾಗಿ ಶಿಕ್ಷೆ ಕೊಡಲಿಕ್ಕೆ ನ್ಯಾಯಾಲಯ ಮತ್ತು ಸಾಕ್ಷಿ ಸಾಕು. ಆದರೆ ಒಂದು ಆರೋಪ ಆಗುವಂತಹ ಅಪರಾಧವನ್ನು ತಡೆಗಟ್ಟಲಿಕ್ಕೆ ಸಮಾಜ ಒಟ್ಟಾಗಿ ಬರಬೇಕು. ಹೌದು ಹೌದು. ಆಗ ಮಾತ್ರ ಸುಭದ್ರವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ. ಸಾಮಾನ್ಯವಾಗಿ ಕಾನೂನು ಅರಿವು ಮೂಡಿಸ್ಲಿಕ್ಕೆ ಹೋದಾಗ ತಂದೆ ತಾಯಿಗೆ ಮಾಹಿತಿ ಇಲ್ಲದೆ ಮಗ ಏನಾದರೂ ಅಪರಾಧ ಮಾಡ್ತಾ ಇದ್ರೆ, ಮಗಳ ಅಪರಾಧ ಮಾಡ್ತಾ ಇದ್ರೆ ಆ ಮಗು ತಂದೆ ತಾಯಿ ಮಾಡುವಂತಹ ದ್ರೋಹ. ಹೌದು. ಎಲ್ಲಾ ಸಮಾಜದ ತಿಳುವಳಿಕೆ ತಿಳ್ಕೊಂಡ ಪೋಷಕರು ಬಾಲ್ಯ ವಿವಾಹ ಮಾಡ್ತಾ ಇದ್ರೆ ಆ ಪೋಷಕರು ಮಾಡುವಂತಹ ಮಕ್ಕಳಿಗೆ ದೊಡ್ಡ ದ್ರೋಹ ಅಂತ ಹೇಳ್ತೀವಿ. ಸುಭದ್ರ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸಮಾಜದ ಸದಸ್ಯರು ಕೂಡ ಕಟ್ಟಾಳುಗಳಾಗಲಿ. ಹಾಗೆಯೇ ಒಂದೊಮ್ಮೆ ತಂದೆ ತಾಯಿ ಒತ್ತಾಯಕ್ಕೆ ಮಗು ತನಗೆ ಒಂದು ಮದುವೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಆಗ್ತಾ ಇದ್ರೆ 1098 ನಿಮ್ಮ ಸಹಾಯಕ್ಕೆ ಇದ್ದೇ ಇದೆ. ಆ ಮಗುನೇ ಫೋನ್ ಮಾಡಬಹುದು ಸರ್, ಧೈರ್ಯವಾಗಿ ಮಾಡಬಹುದು. ಹೌದು, ಇಲ್ಲ ಅವರ ಸಂಬಂಧಿಗಳು ಮಾಡಬಹುದು, ಇಲ್ಲ ಅಕ್ಕಪಕ್ಕದವ್ರು ಮಾಡಬಹುದು. ಈ ರೀತಿಯ ಘಟನೆಗಳು ಎಲ್ಲಾದರೂ ಕಂಡರೆ ಅಥವಾ ಆಗತ್ತೆ ಅಂತ ಕೇಳಿಸಿದರೆ ನೀವು ಇಮಿಡಿಯೇಟ್ ಆಗಿ ಫೋನ್ಗೆ ಫೋನ್ ಮಾಡಿ ಬಾಲ್ಯ ವಿವಾಹನ ತಡೆಗಟ್ಟುವ ಪಣವನ್ನು ನೀಡೋಣ. ಇದ್ರ ಜೊತೆಗೆ ಸರ್ 1098 ಜೊತೆಗೆ 112 ಅಂತ ಏನು ಸಂಖ್ಯೆ ಇದೆ, ಎಮರ್ಜೆನ್ಸಿ ನಂಬರು, ಅದಕ್ಕೂ ಕೂಡ ಮಾಡಿದ್ರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ನಮ್ಮ ಪೊಲೀಸ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಅಕ್ಕ ಪಡೆ ಅನ್ನುವಂತ ವಾಹನದ ಚಾಲನೆಯನ್ನು ಮಾಡಿದ್ದೀವಿ. ಅಕ್ಕ ಪಡೆ ಇಮಿಡಿಯೇಟ್ ಆಗಿ ಹೋಗುತ್ತೆ. 112ಗೆ ಮಾಡಿದ್ರೆ ಸಾಕು 1098ಗೆ ಮಾಡಿದ್ರು ಪರವಾಗಿಲ್ಲ, 112 ಮಾಡಿದ್ರು ಪರವಾಗಿಲ್ಲ. ಅಕ್ಕ ಪಡೆಯ ವಾಹನ ಆ ಮಗುವಿನ ಬೆನ್ನೆಲುಬಾಗಿ ನಿಂತ್ಕೊಂಡು
ಆ ಮಗು ಯಾವುದೇ ರೀತಿ ಶೋಷಣೆ ಆಗದೆ ಇರೋ ಹಾಗೆ ಅವರು ತಯಾರಾಗಿ ಸೇವೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದಾರೆ. ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ದಿನಗಳ ಕಾಲ ನಾವು ಹೊಯ್ಸಳ ಕೇಳ್ತಿದ್ವಿ, ಹೌದು, ಈಗ ಹೊಯ್ಸಳದೊಟ್ಟಿಗೆ ಅಕ್ಕನೂ ಸೇರ್ಕೊಂಡಿದೆ ಆಗಿದ್ರೆ ಅಕ್ಕನ ಪಡೆ ಸೇರ್ಕೊಂಡಿದೆ. ಅಕ್ಕನ ಪಡೆ ಸೇರ್ಕೊಂಡಿದೆ. ಈ ಅಕ್ಕನ ಪಡೆಯ ಸಹಾಯವು ನಿಮ್ಗೆ ಸಿಗಬೇಕು ಅಂತಂದ್ರೆ 112ಗೆ ಫೋನ್ ಮಾಡಿ. ಹೌದು, ಬಾಲ್ಯ ವಿವಾಹದೊಟ್ಟಿಗೆ ಸಂತೋಷ್ ಅವರೇ, ಫೋಕ್ಸೋನು ಕೂಡ ಇನ್ನೊಂದು ರೀತಿಯ ಅಪರಾಧ, ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಇನ್ನೊಂದು ದಿವಸ ಮಾತನಾಡೋಣ. ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಸರ್. ನಮಸ್ಕಾರ ಸರ್. ಇದುವರೆಗೆ ಬಾಲ್ಯ ವಿವಾಹ ತಡೆಯುವಲ್ಲಿ ಎಲ್ಲರ ಜವಾಬ್ದಾರಿ ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಂತೋಷ್ ಎಂಎಸ್ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.